ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉದುರಾಗಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡ್ಬೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ನೀವು ಕೂಡ ನಾನು ಯಾವ ರೀತಿ ಮಾಡಿನಲ್ಲ ಉದುರಾದ ಉಪ್ಪಿಟ್ಟನ್ನು ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಒಮ್ಮೆ ಮಾಡಿಕೊಂಡು ಈ ಒಂದು ಉಪ್ಪಿಟ್ಟಿನ ರುಚಿಯನ್ನು ಕೂಡ ನೀವು ನೋಡಿರಿ. ತಿಂದಾರ್ದವರು ಕೂಡ ಇದನ್ನ ಈ ರೀತಿ ಮಾಡ್ಕೊಂಡು ನೋಡಿದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇವಾಗ ಉಪ್ಪಿಟ್ಟನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ ನೋಡ್ರಿ. ಈಗ ನಾನು ಒಂದು ಮುಕ್ಕಾಲು ಬಟ್ಲು ಈ ರೀತಿ ದೊಡ್ಡಂದ ರವೆ ತೊಗೊಂಡಿದ್ದೆ. ಬನ್ಸಿ ರವೆ ತೊಗೊಂಡು ನೋಡ್ರಿ. ನಾನು ಕೇಸರಿ ರವಾನು ಕೂಡ ಅಂತಾರೆ, ಇದಕ್ಕೆ ಬನ್ಸಿ ರವಾನು ಅಂತಾರೆ. ಈಗ ಅದನ್ನ ಪಾತ್ರೆಗೆ ಹಾಕ್ಕೊಂಡ್ರೆ ಒಂದು ಮುಕ್ಕಾಲು ಬಟ್ಲು ನಾನೇನು ರವೆ ತೊಗೊಂಡಿದ್ನೆಲ್ಲ ಉಪ್ಪಿಟ್ಟಿನ ರವೆ ಈಗ ಪಾತ್ರೆಗೆ ಹಾಕ್ಕೊಂಡು ಆದಷ್ಟು ಸಣ್ಣ ನೂರಿಯಾಗ ಇದನ್ನು ಹುರ್ಕೋಬೇಕಾಕೈತಿ. ನಾವು ಈಗ ಎಣ್ಣೆ ಹಾಕೋಕೆ ಹೋಗ್ಬಾರ್ದು ರೀ, ಹಂಗನ ಹುರ್ಕೋಬೇಕಾಕೈತಿ. ಈಗ ಇದು ಸಣ್ಣಗೆ ಉರಿಯಾಗ ಇದನ್ನ ಆದಷ್ಟು ಹುರ್ಕೋಬೇಕಾಕೈತೆ ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಘಮನೂ ಬರ್ತೈತೆ ರೀ. ಇದು ಅದೇ ತನಕನೂ ಇದನ್ನ ರವಾನ ಹುರ್ಕೋಬೇಕಾಕೈತೆ ನಾವು. ಈಗ ನೋಡಿರಿ ಹುರ್ಕೊಂಡಿದ್ದು ಆಯ್ತು. ಇವಾಗಿದ್ದು ಸ್ವಲ್ಪ ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕು. ಉದುರಾಗಿ ಬಂದೈತೆ ನೋಡಿರಿ ಈ ರೀತಿ. ಈಗ ಸ್ವಲ್ಪ ಕಲರನ್ನು ಕೂಡ ಚೇಂಜ್ ಆಯ್ತು ನೋಡಿರಿ. ಇಷ್ಟು ಕಲರ್ ಬಂದ್ರೆ ಸಾಕು. ಈಗ ರವಾನ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ಉಪ್ಪಿಟ್ಟು ಮಾಡಿಬಿಡೋಣ್ರಿ. ಮತ್ತೊಂದು ಬಾಳಿಗೆ ಇಟ್ಕೊಂಡೇನಿ. ಬಾಳಿಗೆ ಇಟ್ಕೊಂಡು ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು 1/4 ಚಮಚ ಸಾಸಿವೆ, ಒಂದು 1/4 ಚಮಚ ಜೀರಿಗೆ ಹಾಕ್ಕೊಂಡು ನಾನು ಸಾಸಿವೆ ಮತ್ತು ಜೀರಿಗೆ ಚಲೋ ಹೊತ್ತಂಗೆ ಸಿಡಿಬೇಕು ನೋಡ್ರಿ ಎಣ್ಣೆ ಆಗವು. ಅದಾದ ನಂತರ 1 ಚಮಚ ನಾನು ಉದ್ದಿನಬೇಳೆ ಹಾಕ್ಕೊಂಡು ನೋಡ್ರಿ. ಈಗ ಎಲ್ಲವನ್ನು ಎಣ್ಣೆ ಒಳಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕನೂ ನಾನು ಹುರಿತೇನೆ ನೋಡ್ರಿ. ಇವಾಗ ನಾನು ಶುಂಠಿ ಹಾಕ್ಕೊಂಡ್ರಿ. ಶುಂಠಿಯನ್ನು ಸ್ವಲ್ಪ ಜಜ್ಜಿಕೊಂಡಿದ್ನಿ, ನಾನು ಸಣ್ಣಗೆ ಮಾಡ್ಕೊಂಡಿದ್ನಿ. ಅದನ್ನ ಹಾಕ್ಕೊಂಡು ಈಗ ಶುಂಠಿಯನ್ನು ಅದಾದ ನಂತರ ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡು ಈಗ ಶುಂಠಿ ಎಣ್ಣೆಯೊಳಗೆ ಚಲೋ ಹೊತ್ತಂಗೆ ಫ್ರೈ ಆಗ್ಬೇಕು ನೋಡ್ರಿ. ಈಗ ಅದಾದ ನಂತರ ಈಗ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ತೊಗೊಂಡೆ ನಾನು, ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಉಳ್ಳಾಗಡ್ಡಿನೂ ಕೂಡ ಹಾಕ್ಕೊಂಡು ನಾನು. ಉಳ್ಳಾಗಡ್ಡಿ ಕೂಡ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕನೂ ಹುರ್ಕೋಬೇಕಾಕೈತೆ ನೋಡ್ರಿ. ಇವಾಗ ಆಲೂಗಡ್ಡೆ ಹಾಕ್ಕೋಬೇಕು ನೋಡ್ರಿ. ಒಂದು ಆಲೂಗಡ್ಡಿನ ನಾನು ತೊಗೊಂಡೇನಿ ಇಲ್ಲಿಗ. ಇವಾಗ ಉಳ್ಳಾಗಡ್ಡಿ ಜೊತೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಈ ರೀತಿ ಫ್ರೈ ಮಾಡ್ಕೋದ್ರಿಂದ ತಿನ್ನೋ ಮುಂದೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ಅದು ಆಲೂಗಡ್ಡೆ ಹಾಕಿದ್ರಿಂದ. ಇದಾದ ನಂತರ ಒಂದು ಟೊಮೆಟೊನ ಹಾಕ್ಕೋಬೇಕು ನೋಡ್ರಿ. ಟೊಮೆಟೊನ್ನು ಕೂಡ ಹಾಕಿದ ನಂತರ ಸಾಫ್ಟ್ ಆಗ್ಬೇಕದು ಅಲ್ಲಿ ತನಕನೂ ಇದೇ ರೀತಿನ ಹುರ್ಕೋಬೇಕಾಕೈತೆ ನೋಡ್ರಿ ನಾವು. ಈಗ ಮೂರನ್ನು ಹಾಕಿ ಹುರ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಕೈತಿ. ಉಪ್ಪನ್ನು ಆದಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಕೈತಿ. ಆಮೇಲೆ ನಾವು ರುಚಿ ನೋಡಿ ಮತ್ತಷ್ಟು ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಒಂದು ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಅದಾದ ನಂತರ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನೋಡ್ರಿ. ನಾನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿಲ್ಲೇ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿಲ್ಲ ಇದಕ್ಕೆ. ಈಗ 1 ಚಮಚ ನಾನು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಚಲೋ ಹೊತ್ತಂಗೆ ಎಣ್ಣೆಗ ಹುರ್ಕೊಂಡು ನೋಡ್ರಿ. ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟಿನಾಗ ಈಗ ಅರಿಶಿನ ಹಾಕ್ಕೊಂಡ್ರಿ. 1 ಚಮಚ ನಾನು ಅರಿಶಿನ ಹಾಕ್ಕೊಂಡೀಗ. ಅರಿಶಿನ ಹಾಕಿದ ನಂತರ ಒಂದು ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಬಿಡ್ಬೇಕ್ರಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅರಿಶಿನದ್ದು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬೇಕು. ಕೊತ್ತಂಬರಿ ಹಾಕಿದ ನಂತರನ ಈ ರೀತಿ ಒಂದು ಫ್ರೈ ಮಾಡ್ಕೊಂಬಿಡ್ಬೇಕು ರೀ. ಇವಾಗ ಸ್ವಲ್ಪ ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನ ಉಗಾದ ಬೇಯಿಸ್ಕೋಬೇಕು ನೋಡ್ರಿ ಒಗ್ಗರಣೆಯನ್ನು. ಈಗ ನೋಡ್ರಿ 1 ನಿಮಿಷ ಬೇಯಿಸ್ಕೊಂಡಿದ್ದಾಯ್ತು ಇವಾಗ ರೀ. ಈಗ ಇದನ್ನ ಚಲೋ ತಂಗನ ಇದೇ ರೀತಿನ ಇದನ್ನ ಹುರ್ಕೋಬೇಕಾಕತ್ತೆ ನೋಡ್ರಿ ಎಣ್ಣೆಯಾಗ. ಸ್ವಲ್ಪ ಎಣ್ಣೆದು ಬಿಡ್ಬೇಕು ನೋಡ್ರಿ, ಅಲ್ಲಿ ತನಕನೂ ಹುರ್ಕೋಬೇಕು. ಈಗ ಚಲೋ ತಂಗ ಹುರ್ಕೊಂಡಿದ್ದೆ ಆಯ್ತು ಇವಾಗ. ಈಗ ನೀರನ್ನು ಹಾಕ್ಕೊಂಬಿಡೋಣ ನಾವು. ಈಗ ನಾನು ಒಂದು ಮುಕ್ಕಾಲು ಬಟ್ಲು ನಾನು ರವೆ ತೊಗೊಂಡೇನಿ. ಹೀಗಾಗಿ ನಾನು ಒಂದು 2 ಬಟ್ಲು ನೀರನ್ನು ಹಾಕ್ಕೊಂಡು 1ಕ್ಕೆ 2 ಹಾಕ್ಕೋಬೇಕಾಕೈತಿ. ಈಗ ನೋಡ್ರಿ ಸ್ವಲ್ಪ ಕುದಿ ಹಾಕೊಂತೈತಿ ನೀರಿದು, ಚಲೋ ತಂಗ ಕುದಿಬೇಕ್ರಿ ಅದು. ಈಗ ಸ್ವಲ್ಪ ಕುದಿ ಮುಂದೆ ಉಪ್ಪಿಟ್ಟನ ರವಾನ ನಾವೇನು ಹುರ್ಕೊಂಡಿದ್ದಿಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕೋಂತನ ಈ ರೀತಿ ತಿರ್ಕೊಂಬಿಡೋಣ್ರಿ. ಒಮ್ಮೆಗೆ ಹಾಕೋಕೆ ಹೋಗ್ಬಾರ್ದು. ಸಣ್ಣಗೆ ಈ ರೀತಿ ಹಾಕ್ಕೊಂತ 1 ಚಮಚದಿಂದ ಈ ರೀತಿ ತಿರುಗಿಸ್ಕೊಂತ ರವಾನ ಹಾಕ್ಕೋಬೇಕಾಕೈತಿ. ಈಗ ಒಂದು ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ. ಭಾಳ ಜಲ್ದಿನ ಆಕೈತ್ರಿ ಇದು ಉಪ್ಪಿಟ್ಟಿದು. ಇವಾಗ ನೋಡ್ರಿ ಎಲ್ಲ ಕುದಿ ಹಾಕೊಂತೈತಿ. ಇವಾಗ ಲಿಂಬೆ ಹಣ್ಣು ರಸ ಹಾಕ್ಕೋಬೇಕು. ಒಂದು ಅರ್ಧ ಹೋಳು ನಾನು ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡೀಗ. ಅದಾದ ನಂತರ ಇದನ್ನ ಮುಚ್ಚಳ ಮುಚ್ಚಿ ಇಟ್ಟು ಬಿಡ್ಬೇಕು ನೋಡ್ರಿ. ಸ್ವಲ್ಪ ಉಗಾದಾಗನ ಬೆಂತಂದ್ರೆ ರುಚಿ ಬರ್ತೈತೆ ಅದು. ಇವಾಗ ರೆಡಿ ಆಯ್ತು ಉಪ್ಪಿಟ್ಟು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಕೊತ್ತಂಬರಿ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಚಲೋ ಹೊತ್ತಂಗೆ. ಈಗ ರೆಡಿ ಆಯ್ತು ನೋಡ್ರಿ. ಇವಾಗ ಉದುರಾದಂಥ ಟೇಸ್ಟಿ ಆದಂಥ
ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ. ಈಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಈ ರೀತಿ ಬಂದೈತೆ ನೋಡಿರಿ, ಉದುರಾಗಿ ತುಪ್ಪ ಹಾಕ್ಕೊಂಡು ಮೇಲೆ ಸೇವು ಹಾಕ್ಕೊಂಡು ತಿಂದ್ರಂಕರು ಇನ್ನೂ ಸೂಪರಾಗಿ ಇರ್ತೈತೆ. ಇದು ತಿನ್ನಲಾರ್ದರೂ ಕೂಡ ತಿನ್ನೋಕೆ ಲೈಕ್ ಮಾಡ್ತಾರೆ. ಇದು ಈ ಒಂದು ಉಪ್ಪಿಟ್ಟಿನ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ನನ್ನ ಚಾನಲಿಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತು ನಮಸ್ಕಾರ.